ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಶಿಕ್ಷಣ ಬೇಕು, ಆರೋಗ್ಯ, ಕೃಷಿ, ಶಿಕ್ಷಣ, ಆರೋಗ್ಯ. 14/4/2026 ಮಂಗಳವಾರ ವಿಶ್ವದ ಹಬ್ಬ. ಯಾಕೆ ವಿಶ್ವದ ಹಬ್ಬ ಅಂತ ಹೇಳ್ತಾ ಇದ್ದೇವೆ ಅಂದರೆ, ವಿಶ್ವ ಜ್ಞಾನಿ ಮಹಿಳೆಯರಿಗೆ ಮೊಟ್ಟ ಮೊದಲ ಬಾರಿಗೆ ಮತದಾನದ ಹಕ್ಕನ್ನು ಕೊಟ್ಟು ಅಡಿಗೆ ಕೋಣೆಯಿಂದ ಸಂಸತ್ ಭವನದಿಂದ ಈ ದೇಶನ ಆಳುವಂತಹ ಸಂಸತ್ ಭವನದವರೆಗೆ ಅವರಿಗೆ ಅಧಿಕಾರ ಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳು. ಅದು ನಾವು ಹಬ್ಬ ಅನ್ನೋದಕ್ಕನ್ನು ಅದು ವಿಶ್ವದ ಹಬ್ಬ ಅಂತೇಳಿ ನಾವು ಆಚರಣೆ ಮಾಡ್ತೀವಿ. ಯಾಕಂದರೆ ಎಲ್ಲ ಜಾತಿ ಜನಾಂಗದವರಿಗೆ ಒಂದು ನ್ಯಾಯಯುತವಾದ ಅವರ ಒಂದು ಅಧಿಕಾರವನ್ನು ಕೊಟ್ಟಂತಹ ಮಹಾನ್ ವಿಶ್ವಜ್ಞಾನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕಂದರೆ ಶಿಕ್ಷಣ, ಹೋರಾಟ, ಸಂಘಟನೆ ಈ ಮೂರು ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ನೀವು ಮಾಡಬೇಕಾದಂಥ, ಪ್ರಾಮಾಣಿಕವಾಗಿ ಮಾಡಬೇಕಾದಂಥ ಹಕ್ಕು ನಿಮ್ಮದು. ಯಾಕಂದರೆ ದೀನ ದಲಿತರ ಧ್ವನಿ, ಯಾಕಂದರೆ ಅವ್ರನ್ನ ವರ್ಣನೆ ಮಾಡೋಕ್ಕೆ ಆಗಲ್ಲ. ಶಿಕ್ಷಣವನ್ನು ಅರೆದು ಕುಡಿದವರು ಗರ್ಜಿಸಲೇಬೇಕು ಹುಲಿ ಸಿಂಹವಂತೆ ಅಂಥೇಳಿ ಆ ಒಂದು ಯುವಕರಿಗೆ ಒಂದು ಸಂದೇಶವನ್ನು ಕೊಟ್ಟಂತಹ ಮಹಾನುಭಾವರಾದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳೊಂದಿಗೆ ನಮ್ಮನ್ನಾಳುವ ಸರ್ಕಾರಗಳು ಅಧಿಕಾರಕ್ಕಾಗಿ ಜಾತಿಗಳ ಮಧ್ಯೆ ಘರ್ಷಣೆಗಳನ್ನು ಇಟ್ಟು ಅವರ ಈ ಜಾತಿ ಆ ಜಾತಿ ಅನ್ನೋದನ್ನು ಖಂಡಿತವಾಗಲೂ ಅವರು ತಿಳಿದುಕೊಂಡು ಅದನ್ನಿಂದ ಯುವಕರು ಎಚ್ಚೆತ್ತುಕೊಳ್ಳಬೇಕು. ಇವತ್ತು ರಾಜಕಾರಣಿ ಮಗ ರಾಜಕಾರಣಿ ಆಗ್ತಾ ಇದ್ದಾನೆ, ಉದ್ಯಮಿ ಮಗ ಉದ್ಯಮಿ ಆಗ್ತಾ ಇದ್ದಾನೆ, ರೈತನ ಮಗ ರೈತ ಆಗ್ತಾ ಇಲ್ಲ. ಯಾಕೆ? ಅವನಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಅಂತೇಳಿ. ಆದರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರುವ ಸಂವಿಧಾನ ಅದು ಬರೀ ಸಂವಿಧಾನ ಅದಲ್ಲ, ಧ್ವನಿ ಇಲ್ಲದವರ ಒಂದು ಗ್ರಂಥ, ಶಕ್ತಿ. ಆ ಶಕ್ತಿ ಇವತ್ತು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ. ಶಿಕ್ಷಣ ಪಡಿಬೇಕು ಅಂದರೆ ಇವತ್ತು ದೀನ ದಲಿತರ ಬಗ್ಗೆ ಹೋರಾಟ ಮಾಡುವಂತಹ ಮತ್ತು ಈ ಒಂದು ದೇಶದ ಅವ್ಯವಸ್ಥೆ ಬಗ್ಗೆ ಬರೆಯುವಂಥ ಪತ್ರಕರ್ತರಿಗೆ ಒಂದು ಕಿವಿ ಮಾತು ಹೇಳಿದರು. ಹೋರಾಟಗಾರರೇ, ಪತ್ರ ಬರಹಗಾರರೇ, ನೀವು ಸಮಾಜದ ಅಂಕು ಡಂಕನ್ನು ತಿದ್ದು ಪ್ರಾಮಾಣಿಕಕ್ಕೆ ತಿದ್ದಿ ಅಪ್ರಾಮಾಣಿಕವಾಗಿ ಹೋಗಕಟ್ಟಿದ್ರೆ ಅವರು 1000 ಜನ ಭಯೋತ್ಪಾದಕರಿಗೆ ಸಮಾನ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಂತಹ ಮಹಾವಿಶ್ವಜ್ಞಾನಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರನ್ನು ಹೇಳ್ತಾ ಇದ್ದರೆ ದಿನ ಪೂರ್ತಿ ಅಲ್ಲ, ವರ್ಷ ಪೂರ್ತಿ ಅಲ್ಲ, ಅವರ ತತ್ವ ಸಿದ್ಧಾಂತ ಹೋಗ್ತಾ ಇರಬೇಕು. ಇವತ್ತು ಕಡೆಯ ವ್ಯಕ್ತಿಗೆ ಶಿಕ್ಷಣ ದೊರಕಿದರೆ ಇವತ್ತು ಈ ಸಮಾಜ ಉದ್ಧಾರ ಆಗ್ತದೆ ಅಂತ ಹೇಳಿದ್ರು. ಆ ಶಿಕ್ಷಣ ಇವತ್ತು ಎಲ್ಲೋಗ್ತಾ ಇದೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ನೀಡಿರೋ ಶಿಕ್ಷಣ ಎಲ್ಲೋಗ್ತಾ ಇದೆ? ಕಾರ್ಪೊರೇಟ್ ಕಂಪನಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಇವತ್ತು ಶಿಕ್ಷಣ ಎಂಬುದು ಹರಿದು ಹಂಚಿ ಹೋಗ್ಬಿಟ್ಟಿದೆ. ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯ ಇಲ್ಲ, ಒಂದು ಅಭಿವೃದ್ಧಿ ಇಲ್ಲ. ಅದನ್ನೇ ನೆಪ ಇಟ್ಕೊಂಡು ಖಾಸಗಿ ಶಾಲೆಗಳವರು ಇವತ್ತು ಶಿಕ್ಷಣ ಕೊಡ್ತೀರಂತೇಳಿ ಇವತ್ತು ಹರಿದು ಹಂಚು ಹೋಗ್ತಾ ಇದೆ. ಆ ಶಿಕ್ಷಣವನ್ನು ಪಡೆಯಲು ಬಡ ರೈತ ಕೂಲಿ ಕಾರ್ಮಿಕರು ಖಾಸಗಿ ಶಾಲೆಗೆ ನಾವು ಭಿಕ್ಷೆ ಬೇಡಬೇಕಾಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಕನಸು ನನಸಾಗಬೇಕಾದ್ರೆ 14/4/2026 ಒಂದು ವಿಶ್ವದ ಹಬ್ಬ ಅಂತೇಳಿ ಏನು ಆಚರಣೆ ಮಾಡ್ತಾ ಇದ್ದೀವಿ, ಆ ಒಂದು 135ನೆಯ ಜಯಂತ್ಯೋತ್ಸವದಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಶಿಕ್ಷಣವನ್ನು ಖಾಸಗೀಕರಣದಿಂದ ಮುಕ್ತಿಗೊಳಿಸಬೇಕೆಂದ ಕಾನೂನನ್ನು ನಾಳೆಯೇ ಜಾರಿ ಮಾಡಬೇಕು. ಯಾಕೆ ಜಾರಿ ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಹೊರ ದೇಶಗಳನ್ನೆಲ್ಲ ನಾವು ತೊಗೊತಾ ಇದ್ದೀವಿ, ಅಲ್ಲಿ ಖಾಸಗಿ ಶಾಲೆಗಳನ್ನು ಸಂಪೂರ್ಣವಾಗಿ ನಿಷೇಧ ಮಾಡಿ ಸರ್ಕಾರಿ ಶಾಲೆಗಳನ್ನೇ ಮಾಡ್ತಾ ಇದ್ದಾರೆ. ಇಲ್ಲ, ಸರ್ಕಾರಿ ಶಾಲೆಗಳನ್ನು ಸಂಪೂರ್ಣವಾಗಿ ಖಾಸಗಿ ಶಾಲೆಗಳು ಏನು ಎಜುಕೇಷನ್ ಇದೆ, ಏನು ಶಿಕ್ಷಣ ಇದೆ ಅದನ್ನು ಉಚಿತ ಮಾಡಿಬಿಡಿ. ಸರ್ಕಾರಿ ಶಾಲೆಯಲ್ಲಷ್ಟೇ, ಖಾಸಗಿ ಶಾಲೆಗಳಷ್ಟೇ. ನೀವು ಈ ನಿರ್ಣಯವನ್ನು ತಗೋಬೇಕು. ನಾವು ಸಮಸ್ತ ವಿಶ್ವದ ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಕ್ತರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ನೀವು 14/4/2026 135ನೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಂದು ನಮಗೆ ಉಚಿತ ಭಾಗ್ಯಗಳು ಬೇಡ, ನಮಗೆ ಬೇಕಾಗಿರೋದು ಒಂದೇ ಶಿಕ್ಷಣ, ಆರೋಗ್ಯ, ಕೃಷಿ. ಈ 3 ಭಾಗ್ಯಗಳನ್ನು ದಯವಿಟ್ಟು
ನೀಡಿ ದುಡಿಯುವ ಕೈಗೆ ಕೆಲಸ ಕೊಡಿ. ನೀವು ಉಚಿತ ಭಾಗ್ಯಗಳನ್ನು ಕೊಟ್ಟು ನಮ್ಮ ಸೋಂಬೇರಿಗಳನ್ನು ಮಾಡಿ ನಮ್ಮ ಶಿಕ್ಷಣವನ್ನು, ನಮ್ಮ ಆರೋಗ್ಯವನ್ನು, ನಮ್ಮ ಕೃಷಿ ಕ್ಷೇತ್ರವನ್ನು ಕಸಿದುಕೊಂಡು ಅದಕ್ಕೆ ಕೋಟಿ ಕೋಟಿ ವೆಚ್ಚ ಮಾಡಿ ನಮ್ಮನ್ನು ಹಾಳು ಮಾಡೋದು ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಂದು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಬೇಕು. ನಮ್ಮ ಜಯಂತ್ಯೋತ್ಸವವನ್ನು ನಮಗೆ ಆರೋಗ್ಯ, ಶಿಕ್ಷಣ, ಕೃಷಿ ಕ್ಷೇತ್ರವನ್ನು ಕೊಡಿ, ಉಚಿತ ಭಾಗ್ಯಗಳನ್ನು ಬೇಡ. ಜಾತಿಗಳ ನಡುವೆ ಸಂಘರ್ಷ ಉಂಟು ಮಾಡಿ ತಮ್ಮ ಅಧಿಕಾರ, ತಮ್ಮ ರಾಜಕೀಯ ಅನುಭವಿಸುತ್ತಿರುವ ರಾಜಕಾರಣಿಗಳಿಗೆ ಎಲ್ಲ ಗ್ರಾಮೀಣ ಪ್ರದೇಶ, ರೈತ, ಕೂಲಿ ಕಾರ್ಮಿಕರ ಮಕ್ಕಳು, ಮಹಿಳೆಯರು ಎಲ್ಲರೂ ಸಹ ನಮಗೆ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರವನ್ನು ಉಳಿಯುವಾಗಿ ಶ್ರಮಿಸೋರಿಗೆ ನಾವು ಮತ ಕೊಡೋಣ. ಆ ಮತವನ್ನು ನಿಮಗೆ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಮನೆಯಲ್ಲಿರೋರಂಥ ಮಹಿಳೆಯರನ್ನ ಇವತ್ತು ಕೆಲಸ ಮಾಡ್ತಾರೆ, ಕೆಲಸ ಕೊಟ್ಟಿದ್ದಾರೆ, ಮತದಾನ ಹಕ್ಕು ಕೊಟ್ಟಿದ್ದಾರೆ. ದೇಶನಾಳದ ಶಕ್ತಿ ಕೊಟ್ಟೋದು ನಮ್ಮ ಸಂವಿಧಾನ. ಆ ಸಂವಿಧಾನವನ್ನು ಉಳಿಸಿಕೊಳ್ಳಲು ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣ. ಮತ್ತೊಮ್ಮೆ ವಿಶ್ವದ ಹಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದ ಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.